ಯೂಟ್ಯೂಬ್ ಚಾನಲ್ ನಾವು ಕಂಡಂತೆ. ಸೊ ನಾವಿವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಿಂದ. ಸೊ ಎಲ್ಲರೂ ಹಾಯ್ ಹೇಳ್ಬಿಡಿ. ಇದು ನೋಡಿ, ಇದು ಎಂಟ್ರಿ. ಸೊ ಇಲ್ಲಿರೋದು ಪಾರ್ಕಿಂಗ್ ಏರಿಯಾ. ಇಲ್ಲಿ ಪಾರ್ಕ್ ಮಾಡಲಿಕ್ಕೆ 50 ರೂಪೀಸ್ ಇಸ್ಕೊಂಡಿದ್ದಾರೆ. ಸೊ ಇವತ್ತು ವೀಕೆಂಡ್ ಅಲ್ವಾ, ಸೊ ಸುಮಾರು ಜನ ಇದ್ದಾರೆ. ಸೊ ಇವಾಗ ಬನ್ನಿ ನಾವು ಹೊರಡೋಣ. ನೋಡಿ ನಮ್ನೆಲ್ಲ ನೋಡಿ ಏನು ಅವಸ್ಥೆ ಅಂತ ಕೇಳ್ತಾ ಇದ್ದಾನೆ ನಮ್ಮ ಪಾಪು. ನೋಡಿ ಮಕ್ಳಿಗೆ ಪ್ಲೇ ಏರಿಯಾಸ ಇದೆ. ನಾವು ವ್ಯಾಲಿ ಹತ್ರ ಹೋಗ್ತಾ ನೋಡಿ ಎಷ್ಟು ಯೂನಿಕ್ ಆಗಿಟ್ಟಿದ್ದಾರೆ ಫುಲ್. ಬರೀ ಯಾವಾಗ್ಲೂ ಪಾರ್ಟಿಲೇ ಇರ್ತಾರೆ ಇವರು. ನಿಶ್ಚಿತ ಇಲ್ಲಿ ರೆಸ್ಟ್ ಮಾಡೋಕ್ಕೆ ಪಾರ್ಕ್ ಇದೆ, ಲಾನ್ ಥರ ಇದೆ. ಇಲ್ಲಿ ವೀಕೆಂಡ್ ಆಗಿರೋದ್ರಿಂದ ಫುಲ್ ಕ್ರೌಡ್ ಇದೆ. ನೋಡಿ, ಪೀಸಿಗೋಸ್ಕರ ಪೀಸ್ ಡಿಪಿಕ್ಷನ್ ಬುದ್ಧ. ನೋಡಿ, ಇದು ಲಾಫಿಂಗ್ ಬುದ್ಧ ಅಂತ ಇವ್ರು ಡಿಸ್ಕವರ್ ಮಾಡಿದ್ದಾರೆ. ಎಲ್ಲೋ ಮುಖ ತೋರಿಸಿ. ಇವ್ರ ಮನೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಸೊ ಇಲ್ಲಿಗೆ ಹೋಗ್ಲಿಕ್ಕೆ ನಾವು ಚಪ್ಪಲೆಲ್ಲ ಬಿಚ್ಚಿ ಹೋಗಬೇಕು. ಹೋಗೋಣ ನಾವಿವಾಗ. ನೋಡಿ ಪಿರಮಿಡ್ ವ್ಯಾಲಿ. ನಾವು ಪಿರಮಿಡ್ ವ್ಯಾಲಿ ಎಂಟರ್ ಆಗ್ತಿದ್ದೀವಿ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ಒಳಗಡೆ ಏನು ರೆಕಾರ್ಡ್ ಮಾಡೋಂಗಿಲ್ಲ, ಹಾಗೆ 8 ಇಯರ್ಸ್ ಬಿಲೋ ಮಕ್ಕಳನ್ನ ಕರ್ಕೊಂಡು ಹೋಗೋಂಗಿಲ್ಲ. ಸೊ ಹತ್ಯ ಪಾಪು ಎಲ್ಲ ಇಲ್ಲೇ ಇರಬೇಕಾಗುತ್ತೆ. ನಾವೀಗ 2 ಟ್ರಿಪ್ಪಲ್ಲಿ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಹೋಗಿ ಬಂದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಸೊ ನಾವಿವಾಗ ಪಿರಮಿಡ್ ವ್ಯಾಲಿಯಿಂದ ಆಚೆ ಬಂದಿದ್ದೀವಿ. ಆ್ಯಕ್ಚುಲಿ ತುಂಬ ಪೀಸ್ಫುಲ್ ಆಗಿತ್ತು. ಒಳಗಡೆ ಎಲ್ಲರೂ ಸೇರಿ ಮೆಡಿಟೇಷನ್ ಮಾಡಿದ್ವಿ. ಒಂಥರ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿತ್ತು. ಫುಲ್ ಪಾಸಿಟಿವ್ ಎನರ್ಜಿ ಸಿಕ್ತು ನಮಗೆ. ಸೊ ಇದ್ರ ಹಿಸ್ಟ್ರಿ ಹೇಳಬೇಕು ಅಂದರೆ, ಆ್ಯಕ್ಚುಲಿ ಇದು 2003 ಕನ್ಸ್ಟ್ರಕ್ಟ್ ಮಾಡಿರೋದು, ವಿಚ್ ಇಸ್ 102 ಫೀಟ್ ಟಾಲ್ ಇದೆ. ಆ್ಯಂಡ್ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 5000 ಪೀಪಲ್ ಮೆಡಿಟೇಷನ್ ಮಾಡ್ಬೋದಂತೆ. ಸೊ ಒಳಗಡೆ ಆ್ಯಕ್ಚುಲಿ ತುಂಬ ಪೀಸ್ಫುಲ್ ಆಗಿತ್ತು. ದೊಡ್ಡ ಹಾಲ್ ಇದೆ. ಆ್ಯಂಡ್ ಸಪ್ರೇಟಾಗಿ ನೀವು ಮಾಡಬೇಕಂದ್ರೆ ಮೇಲ್ಗಡೆ ಹೋದರೆ ಕಿಂಗ್ಸ್ ಚೇಂಬರ್ ಅಂತ ಇದೆ. ಆ್ಯಂಡ್ ಕೆಳಗಡೆ ಬುಕ್ಸು ಮತ್ತು ಕೀ ಬಂಚ್ಗಳು ಆ ಥರ ತುಂಬ ಸೇಲ್ ಕೂಡ ಮಾಡ್ತಾರೆ. ಆ್ಯಂಡ್ ಅದೇನದು ಬ್ರೇಸ್ಲೆಟ್ಸು ಕೂಡ ಸೇಲ್ ಮಾಡ್ತಾರೆ. ಸೊ ಆಲ್ ಓವರ್ ಒಂಥರ ಪೀಸ್ಫುಲ್ ಆಗಿತ್ತು ನಮಗೆ. ನಾವೆಲ್ಲ ಕುತ್ಕೊಂಡು ಮೆಡಿಟೇಷನ್ ಮಾಡಿದ್ವಿ ಒಂದು 5-10 ಮಿನಿಟ್ಸ್ ಹಾಗೆ. ಸೊ ಬನ್ನಿ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೆಂಗಿತ್ತು ಹೇಳಿ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಆಗಿತ್ತು. ಸೊ ನಾನು ಸ್ವಲ್ಪ ಮೆಡಿಟೇಷನ್ ಮಾಡ್ತೇನೆ. ಸ್ವಲ್ಪ ಯಾರಿಗಾದರೂ ಸ್ವಲ್ಪ ಬಿಗಿನರ್ಸ್ ಹೂ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಇನ್ ಮೆಡಿಟೇಷನ್ಸ್, ದೇ ರಿಯಲಿ ಲೈಕ್ ಇಟ್ಸ್. ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ 8 ಇಯರ್ಸ್ಗಿಂತ ಕಮ್ಮಿ ಇರೋ ಮಕ್ಕಳನ್ನ ಒಳಗಡೆ ಬಿಡೋದಿಲ್ಲ. ಅದೊಂದು ನೀವು ಮಕ್ಕಳನ್ನ ಕರ್ಕೊಂಬಂದರೆ ಅದೊಂದು ತಲೆಯಲ್ಲಿ ಇಟ್ಕೋಬೇಕು. ಅದು ಬಿಟ್ಟರೆ ಸರೌಂಡಿಂಗ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ರಿಲಿಜಿಯನ್ ಮ್ಯಾಟರ್ ಆಗಲ್ಲ, ಬರೀ ಹಿಂದೂಯಿಸಮ್ ಅಂತ ಅಲ್ಲ, ಎಲ್ಲ ರಿಲಿಜನ್ ಅವರೂ ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಒಳಗಡೆ ದೊಡ್ಡ ಬುದ್ಧ ಐಡಲ್ ಕೂಡ ಇದೆ. ಅದೇ ಹೇಳಿದ್ನಲ್ಲ, ಸೊ ವೆರಿ ಪೀಸ್ಫುಲ್ ಆಗಿದೆ. ಇಲ್ಲೂ ಕೂಡ ನೀವು ನೋಡ್ಬೋದು ಬುದ್ಧ ಐಡಲ್ ಇದೆ. ಆ್ಯಂಡ್ ಇದ್ರ ಫೌಂಡರ್ ಬಂದು ಭಗವಾನ್ ಪತ್ರಿಜಿ ಅಂತ. ಸೊ ಅದೇ ಓವರ್ ಆಲ್ ಪೀಸ್ಫುಲ್ ಎಕ್ಸ್ಪೀರಿಯನ್ಸ್ ಇದೆ. ಒಳಗಡೆ ನಮಗೆ ರೆಕಾರ್ಡ್ ಮಾಡೋ ಆಪ್ಷನ್ ಇರಲಿಲ್ಲ, ಸೊ ನಾವು ರೆಕಾರ್ಡ್ ಮಾಡಿಲ್ಲ. ಸೊ ನಾವಿಲ್ಲಿ ಪಿರಮಿಡ್ ವ್ಯಾಲಿಗೆ ಬಂದಿದ್ದೇವೆ. ದಿಸ್ ಅ ಕೈಂಡ್ ಆಫ್ ರಿಯಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನ್ನ ವೈಫ್ನ ರೆಕಮೆಂಡ್ ಮೇಲೆ ಬಂದಿರೋದು. ಸೊ ಯು ಗೈಸ್ ಮಸ್ಟ್ ಕಮ್ ಹಿಯರ್ ಆ್ಯಂಡ್ ವಾಚ್ ದಿಸ್ ಪ್ಲೇಸ್. ಇಟ್ಸ್ ರಿಯಲಿ ನೈಸ್. ಆ್ಯಕ್ಚುಲಿ ಸ್ಟೇ ಕೂಡ ಇದೆ.
ಇಲ್ಲಿ ಬಂದು ಸ್ಟೇನೂ ಮಾಡ್ಬೋದು. ನಾವಿಲ್ಲಿ ಒನ್ ಡೇ ಅಂದರೆ ಹೀಗೆ ನೋಡ್ಕೊಂಡು ಹೋಗಿ ಬಂದಿರೋದು. ಸೊ ಈ ಮೆಡಿಟೇಷನ್ ಹಾಲ್ ಆದಮೇಲೆ ಆ ಕಡೆ ನಿಮಗೆ ಬೋಟಿಂಗು, ಪಾರ್ಕ್, ಚಿಲ್ಡ್ರನ್ ಪಾರ್ಕ್ ಎಲ್ಲ ಇದೆ. ಸೊ ಅಲ್ಲಿ ಹೋದಾಗ ತೋರಿಸ್ತೀನಿ. ನೋಡಿ ಇಷ್ಟೊಂದು ಗೇಮ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಝೋನ್ ಅಂತ. ಸೊ ನಾವು ಎಕ್ಸ್ಪೀರಿಯನ್ಸ್ ಝೋನಿಗೆ ಹೋಗ್ತಾ ಇದ್ದೀವಿ. ಇದು ನೋಡಿ ಬ್ರಿಡ್ಜ್ ಆಫ್ ಚೇಂಜ್ ಅಂತ. ಇಲ್ಲಿ ಫೋಟೋಗ್ರಫಿ ನಡೀತಾ ಇದೆ. ಇವ್ರು ನೋಡಿ ಇದು ನೋಡಿ ಸ್ಟೇ ಆಗೋದಕ್ಕೆ ರೂಮು. ತುಂಬ ಪೀಸ್ಫುಲ್ ಆಗಿದೆ. ನಾವು ಈಗ ಗೋಶಾಲೆಗೆ ಹೋಗ್ತಾ ಇದ್ದೀವಿ. ನೋಡಿ ಎಂಗೇಜ್ಮೆಂಟ್ ಆದ್ಮೇಲೆ ಜನ ನೋಡಿ ಚೇಂಜ್ ಆಗಿರೋದು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಎಷ್ಟಿರ್ಬೋದು ಅಂತ ಕೇಳ್ತಾರೆ. ಎಷ್ಟಿರ್ಬೋದು ನೋಡಿ, ಗೋಶಾಲೆಗೆ ಹೋಗ್ತೀವಿ. ನೋಡಿ ಫಾರ್ಮ್ಸ ಇದೆ. ಇಷ್ಟು ಪೀಸ್ಫುಲ್ ಸೆಂಟರಿಗೆ ಬಂದು ಇವರು ಡಿಪ್ರೆಷನಲ್ಲಿದ್ದಾರೆ. ಡಿಪ್ರೆಷನ್ ಬ್ರದರ್, ಡಿಪ್ರೆಷನ್. ಹುಷಾರಿಲ್ಲ. ವನ ಗೋಶಾಲಾಗೆ ಎಂಟರ್ ಆಗ್ತಾ ಇದೀವಿ. ನೋಡಿ ಫ್ರೀ ಆಗಿ ಬಿಟ್ಟಿದ್ದಾರೆ. ಇನ್ನೇನು ಮಾಡ್ಕೋತಾರೆ ಬೇನೆ ಪಾಂಡ, ಇನ್ನೇನು ಮಾಡ್ಕೋತಾರೆ ತಳ್ಳಿಯತ್ತೆ, ಇವ್ರು ತಳ್ಳಿಯತ್ತೆ, ನಮ್ಮನ್ನ ಹತ್ರ ಕ್ರಾಸ್ ಅತ್ತ ಬಿಟ್ಟಿದ್ದಾರೆ ನೋಡಿ, ಎಲ್ಲಾನು ಫ್ರೀ ಬಿಟ್ಟಿದ್ದಾರೆ. ನಮ್ಗೆ ಭಯ ಸ್ವಲ್ಪ. ತಿಂತಾ ಇರೋದು ಅದೆಲ್ಲ ಪೋತಿ. ಎಲ್ಸಕ್ಕೋರ್ಲೆ ಶಿಲ್ಪಕ್ಕ ಕೂರ್ಲೆ ಇರೆ. ಹಾಂ ಮೂಲೆ. ಫುಡ್ ಮಾಡ್ತಿರೋರು ಮಸ್ತ್ ಮುಂದೆ ಹೋಗಿ. ಹಾಂ, ಈಗ ನಾವು ಕೆಫೆಗೆ ಹೋಗ್ತಾ ಇದ್ದೀವಿ. ಕೆಫೆ ನೋಡಿ, ಕೆಫೆನೂ ಎಷ್ಟು ಎಸ್ಥೆಟಿಕ್ ಆಗಿದೆ. ಸೊ ಇದು ಕೆಫೆ. ಕೆಫೆ ಆ್ಯಕ್ಚುಲಿ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ಟಾಯ್ಲೆಟ್ಸ್ ಇದೆ. ಇದು ಔಟ್ಡೋರ್ ಕೆಫೆ. ನಾವಿವಾಗ ಇಲ್ಲಿ ಕುತ್ಕೊಂಡು ಟೀ ಕಾಫಿ ಎಲ್ಲ ಕುಡಿದು ಮತ್ತೆ ಹೊರಡುವ. ಇಲ್ಲಿ ಆ್ಯಕ್ಚುಲಿ 6 o'clock ಕ್ಲೋಸ್ ಆಗುತ್ತೆ. ಸೊ ಜನ ಎಲ್ಲ ಖಾಲಿ ಆಗಿದ್ದಾರೆ. ಈಗ ಟೈಮ್ 6:47. ಸೊ ನಾವೀಗ ತಿಂದು ಹೋಗ್ತಾ ಇದ್ದೀವಿ. ನಮಗೆ ಬೋಟಿಂಗ್ ಹೋಗ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ನಾವು ಇಲ್ಲೆಲ್ಲ 6 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ನಮ್ಮ ತಪ್ಪಲ್ಲ. ಈಗ ನಾವು ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ನೋಡಿ ಮಕ್ಳ ಜೊತೆ ಎಲ್ಲರೂ ಮಕ್ಕಳಾಗಿ ಆಟ ಆಡ್ತಾ ಇದ್ದೀವಿ. ನೋಡಿ ನಾವು ಬಂದಾಗ ಎಷ್ಟು ಗಾಡಿಗಳಿತ್ತು, ಇವಾಗ ನೋಡಿ ಎಷ್ಟು ಗಾಡಿಗಳಿದೆ. ನಾವೇ ಲಾಸ್ಟ್ ಹೋಗ್ತಾ ಇರೋದು ಅನಿಸುತ್ತೆ. ಎಲ್ಲ 6 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.